ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಅದರಲ್ಲಿ ಕೆಮಿಸ್ಟ್ರಿನ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ, ಅದರಲ್ಲಿ ಒಂದು ಟಾಪಿಕ್ ಬರುತ್ತೆ ಅಟಾಮಿಕ್ ಸ್ಟ್ರಕ್ಚರ್ ಅಂತ. ಯೂನಿಟ್ 1ಅಲ್ಲಿ ಆ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥ ವಿಡಿಯೋ 9ನೇ ವಿಡಿಯೋ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ವೆನ್ ಯು ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ there is an enhanced stability of off and completely filled orbitals. What are the reasons for that? ಸೊ ಅದನ್ನು ನಾವು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅನಾಮಲಸ್ ಪ್ರಾಪರ್ಟಿ ಆಗುತ್ತೆ. ಅದು ಹೇಗೆ, ಯಾಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ನನಗೆ ಆ 3 ರೂಲ್ ಆಲ್ಫೋ ಪ್ರಿನ್ಸಿಪಲ್ ಏನಿದೆಯಲ್ಲ ಅದು ವೈಲೇಷನ್ಸ್ ಆಗುತ್ತೆ. ಯಾಕೆ ವೈಲೇಷನ್ಸ್ ಆಗುತ್ತೆ, ಅದಕ್ಕೆ ಕಾರಣ ಏನು, ಅದನ್ನು ತಿಳ್ಕೊಳ್ಳೋದಕ್ಕೆ ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಮೇಯ್ನಾಗಿ 3 ರೀಸನ್ ಇರುತ್ತೆ. ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇರ್ಬೋದು, ಎಕ್ಸ್ಚೇಂಜ್ ಎನರ್ಜಿ ಅಂತ ಹೇಳ್ತೀವಿ, ರೆಡ್ಯೂಸ್ ಶೀಲ್ಡಿಂಗ್ ಆ್ಯಂಡ್ ರಿಪಲ್ಷನ್ ಇದೆ. ಈ ಕಾರಣಕ್ಕೆ ಏನಾಗುತ್ತೆ ಅಂದರೆ ದೇರ್ ವಿಲ್ ಬಿ ಅನಾಮಲಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗುತ್ತೆ. ಸ್ಟೆಬಿಲಿಟಿ ಆಫ್ ಫೀಲ್ಡ್ ಆ್ಯಂಡ್ ಕಂಪ್ಲೀಟ್ ಆರ್ಬಿಟಲ್ಸ್ ಇರುತ್ತೆ. ಕಾನ್ಸೆಪ್ಟ್ ಆಫ್ ಎಕ್ಸ್ಚೇಂಜ್ ಎನರ್ಜಿ, ಅದನ್ನು ನಾನು ಇವತ್ತು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಗೊತ್ತಿದೆ, ಕಂಪ್ಲೀಟ್ಲಿ ಫಿಲ್ಡ್ ಆರ್ ಮೋರ್ ಸ್ಟೇಬಲ್ ದ್ಯಾನ್ ಆಫ್ ಫಿಲ್ಡ್ ಆರ್ಬಿಟಲ್ ಆ್ಯಂಡ್ ಬೋತ್ ಆರ್ ಮೋರ್ ಸ್ಟೇಬಲ್ ದ್ಯಾನ್ ಪಾರ್ಷಿಯಲಿ ಫಿಲ್ಡ್ ಕಾನ್ಫಿಗರೇಷನ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಮೇಯ್ನಾಗಿ 3 ರೀಸನ್ನ ನಾವು ಹೇಳ್ತೀವಿ. ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇದ್ದರೆ ಮುಂದೆ ಹೇಗಾಗುತ್ತೆ ಅಂತ ಹೇಳ್ತೀನಿ ಅದನ್ನು. ಅದೇ ಥರ ಎಕ್ಸ್ಚೇಂಜ್ ಎನರ್ಜಿ ಅಂತ ತಗೊಳ್ತೀವಿ. ಶೀಲ್ಡಿಂಗು ಮತ್ತು ರಿಪಲ್ಷನ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ ಇಫ್ ಯುವರ್ ಮಾಲಿಕ್ಯೂಲ್ ಸಿಮೆಟ್ರಿಕಲ್ ಇನ್ ನೇಚರ್. ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ಕಂಪ್ಲೀಟ್ಲಿ ಫಿಲ್ಡ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಆಫ್ ಫೀಲ್ಡ್ ಅಂತ ಹೇಳ್ತಾರೆ. ಆಫ್ ಫೀಲ್ಡು ಮತ್ತು ಕಂಪ್ಲೀಟ್ಲಿಗಿನ ಪಾರ್ಷಿಯಲಿ ಫೀಲ್ಡ್ ಕಂಪೇರ್ ಮಾಡಿದ್ರೆ ಇವೆರಡು ಸ್ಟ್ರಾಂಗ್ ಆಗಿರುತ್ತೆ. ಮೇನ್ ರೀಸನ್ನ ತಗೊಂಡ್ರೆ ಸಿಮೆಟ್ರಿಕಲ್ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಆಲ್ವೇಸ್ ನೇಚರ್ ಫೇವರ್ಸ್ ಸಿಮಿಟ್ರಿನ ನೇಚರು ಫೇವರ್ ಮಾಡುತ್ತೆ. ಯಾವಾಗ ಇದು ಸಿಮಿಟ್ರಿ ಇದ್ದಾಗ ಏನಾಗುತ್ತೆ, ಎನರ್ಜಿ ಲೋಯರ್ ಆಗುತ್ತೆ. ಎನರ್ಜಿ ಲೋಯರ್ ಆದಾಗ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಎನರ್ಜಿ ಮತ್ತು ಸ್ಟೆಬಿಲಿಟಿ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಎನರ್ಜಿ ಜಾಸ್ತಿ ಆಯಿತು ಅಂದರೆ ಸ್ಟೆಬಿಲಿಟಿ ಕಡಿಮೆ ಇರುತ್ತೆ, ಎನರ್ಜಿ ಕಡಿಮೆ ಇತ್ತು ಅಂದರೆ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಈಗ ಆ ಫೀಲ್ಡು ಅಥವಾ ಕಂಪ್ಲೀಟ್ಲಿ ಫೀಲ್ಡ್ ತೊಗೊಂಡಾಗ ಅಲ್ಲಿ ಏನಾಗುತ್ತೆ ಅಂದರೆ ಆ ಸಿಮಿಟ್ರಿ ಆಗಿರುತ್ತೆ. ಸಿಮಿಟ್ರಿ ಇರೋದ್ರಿಂದ ಏನಾಗುತ್ತೆ, ರಿಪಲ್ಷನ್ನು ಕಡಿಮೆ ಆಗುತ್ತೆ. ರಿಪಲ್ಷನ್ ಕಡಿಮೆ ಆದಾಗ ನ್ಯೂಕ್ಲಿಯರ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ನ್ಯೂಟ್ರಲ್ ಅಟ್ರಾಕ್ಷನ್ ಜಾಸ್ತಿ ಆದಾಗ ಎನರ್ಜಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಎನರ್ಜಿ ಕಡಿಮೆ ಆದಾಗ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ PDFನ ತೊಗೊಂಡ್ರೆ ನೀವು ಎಸ್ ಆರ್ಬಿಟಲ್ ಸ್ಪೆರಿಕಲ್ ಆಗಿರುತ್ತೆ, ಅದರಲ್ಲಿ ಗೊತ್ತಾಗಲ್ಲ ನಮಗೆ. ಆದರೆ PDF, P is oriented in 3 direction, D is oriented in 5 direction, F is oriented in 7 directions. ಸೊ ಹಾಗಾಗಿ ಏನಾಗುತ್ತೆ, ಅದನ್ನು ಫಿಲ್ ಮಾಡ್ತಾ ಹೋದಾಗ ಅಲ್ಲೇನಾದರೂ ಸಿಮಿಟ್ರಿ ಇತ್ತು ಅಂತ ಇಟ್ಕೊಳ್ಳೋಣ. ಈಗ Pನಲ್ಲಿ 3 ಆರ್ಬಿಟಲ್ ಇದೆ, ಆ 3 ಆರ್ಬಿಟಲ್ಲು ಈಕ್ವಲ್ ಆಗಿ ಫಿಲ್ ಆಗಿತ್ತು. ಐದರ್ ಆ ಫೀಲ್ಡ್ ಆಗಿರ್ಬೋದು ಅಥವಾ ಕಂಪ್ಲೀಟ್ಲಿ ಫಿಲ್ಡ್, ಅಂದರೆ 3 ಎಲೆಕ್ಟ್ರಾನ್ ಇರ್ಬೋದು, ಇಲ್ಲಾಂದರೆ 6 ಎಲೆಕ್ಟ್ರಾನ್. ಅದೇ ಥರ D ತೊಗೊಂಡ್ರೆ 5 ಇಟ್ ಗೋಯಿಂಗ್ ಟು ಓರಿಯೆಂಟ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್. D5 ಆಗಿರ್ಬೋದು ಅಥವಾ D10 ಆಗಿರ್ಬೋದು. ಅದೇ ಥರ F ಆರ್ಬಿಟಲ್ಲಿ F7 ಆಗಿರ್ಬೋದು, F14 ಆಗಿರ್ಬೋದು. ಅಲ್ಲಿ ಆ ಥರ ತೊಗೊಂಡ್ರೆ ಸಿಮಿಟ್ರಿ ಏನಾಗಿರುತ್ತೆ, ಡೆವಲಪ್ ಆಗಿರುತ್ತೆ. ಸಿಮಿಟ್ರಿ ಡೆವಲಪ್ ಆದರೆ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ರಿಪಲ್ಷನ್ ಕಡಿಮೆ ಆಗುತ್ತೆ. ಎಲೆಕ್ಟ್ರಾನ್ ರಿಪಲ್ಷನ್ ಕಡಿಮೆ ಆಯಿತು ಅಂತಂದರೆ ಎನರ್ಜಿ ಕಡಿಮೆ ಆಗುತ್ತೆ. ಎನರ್ಜಿ ಕಡಿಮೆ ಆಯಿತು ಅಂದರೆ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಆ ಫೀಲ್ಡ್ ಮತ್ತು ಕಂಪ್ಲೀಟ್ಲಿ. ಈಗ ನೈಟ್ರೋಜನ್ನ ತೊಗೊಂಡ್ರೆ ಆ ಫೀಲ್ಡ್ ಇದೆ. ಅದೇ ಥರ ನಿಯಾನ್ನ ತೊಗೊಂಡ್ರೆ ಕಂಪ್ಲೀಟ್ಲಿ ಫೀಲ್ಡ್ ಇದೆ ವಿತ್ ರೆಸ್ಪೆಕ್ಟ್ ಟು P ಆರ್ಬಿಟಲ್ ಇದೆ. ಸೊ ಅಲ್ಲೇನಾಯಿತು, ಸಿಮಿಟ್ರಿ ಇದೆ. ಆ ಫೀಲ್ಡ್ ಇದ್ರೂ ಸಿಮಿಟ್ರಿ ಇದೆ. ಕಂಪ್ಲೀಟ್ಲಿ ಫೀಲ್ಡ್ ಇನ್ ಕೇಸ್ ಆಫ್ ನಿಯಾನಲ್ಲಿ ಏನಾಗುತ್ತೆ, ಸಿಮಿಟ್ರಿ ಇದೆ. ಸಿಮಿಟ್ರಿ ಇದ್ದಾಗ ಏನಾಗುತ್ತೆ, ರಿಪಲ್ಷನ್ ಕಡಿಮೆ ಆಗುತ್ತೆ. ರಿಪಲ್ಷನ್ ಕಡಿಮೆ ಆದಾಗ ಏನಾಗುತ್ತೆ, ಎನರ್ಜಿ ಕಡಿಮೆ ಆಗುತ್ತೆ. ಎನರ್ಜಿ ಕಡಿಮೆ ಆಯಿತು ಅಂದರೆ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಇದಕ್ಕೋಸ್ಕರ ಏನಾಗುತ್ತೆ ಅಂದರೆ ವೆನ್ ಯು ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ದೇರ್ ಇಸ್ ಅನ್ ಲಿಮಿಟೇಷನ್ ಫಾರ್ ಆಲ್ಫೋ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ದಿಸ್ ಇಸ್ ಒನ್ ಆಫ್ ದಿ ರೀಸನ್. ಎರಡನೇ ರೀಸನ್ನ ತೊಗೊಂಡ್ರೆ ಎಕ್ಸ್ಚೇಂಜ್ ಎನರ್ಜಿ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂದರೆ ಡಿಜೆನರೇಟ್ ಆರ್ಬಿಟಲ್, ಅಂದರೆ P ಓರಿಯೆಂಟೆಡ್ ಇನ್ 3 ಡೈರೆಕ್ಷನ್, D is ಓರಿಯೆಂಟೆಡ್ ಇನ್ 5 ಡೈರೆಕ್ಷನ್. ಇದಕ್ಕೆ ನಾವೇನಂತ ಕರಿತೀವಿ, ಡಿಜೆನರೇಟೆಡ್
ಆರ್ಬಿಟಲ್ಸ್ ಹ್ಯಾವಿಂಗ್ ದಿ ಸೇಮ್ ಎನರ್ಜಿಗೆ ಡಿಜನರೇಟೆಡ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಅಲ್ಲೇನಾದರೂ ಇತ್ತು ಅಂದರೆ ಅವಾಗ ಏನಾಗುತ್ತೆ, ಈ ನಿಮ್ಮ ಎಲೆಕ್ಟ್ರಾನ್ಸ್ ಏನಾಗಿರ್ಬೋದು ಡಿಜನರೇಟ್ ಆರ್ಬಿಟಲ್ ಯಾವುದಕ್ಕಾದ್ರೂ ಹೋಗಿ ಫಿಲ್ ಆಗ್ಬೋದು, ವಿತ್ ಎಕ್ಸ್ಚೇಂಜ್ ಆಗ್ಬೋದು. ಈ ಎಕ್ಸ್ಚೇಂಜ್ ಆದಾಗ ಏನಾಗುತ್ತೆ, ಎನರ್ಜಿ ರೆಡ್ಯೂಸ್ ಆಗುತ್ತೆ. ಈ ಏನು ಎನರ್ಜಿ ರೆಡ್ಯೂಸ್ ಆಗುತ್ತಲ್ಲ, ಆ ರೆಡ್ಯೂಸ್ಡ್ ಎನರ್ಜಿಗೆ ನಾವೇನಂತ ಕರಿತೀವಿ, ಎಕ್ಸ್ಚೇಂಜ್ ಎನರ್ಜಿ ಅಂತ ಕರಿತೀವಿ. ಎಕ್ಸ್ಚೇಂಜ್ ಎನರ್ಜಿ ಇತ್ತು ಅಂದರೆ ಹೈಯರ್ ದಿ ಎಕ್ಸ್ಚೇಂಜ್ ಎನರ್ಜಿ, ಹೈಯರ್ ದಿ ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ಸೊ ನಂಬರ್ ಆಫ್ ಪಾಸಿಬಲ್ ಎಕ್ಸ್ಚೇಂಜಸ್ ಇಸ್ ಮ್ಯಾಕ್ಸಿಮೈಡ್. ಈಗ ಆ ಫೀಲ್ಡಲ್ಲಿ ಮ್ಯಾಕ್ಸಿಮಮ್ ಆಗುತ್ತೆ ಆ್ಯಂಡ್ ಫುಲ್ ಫೀಲ್ಡಲ್ಲೂ ಮ್ಯಾಕ್ಸಿಮಮ್ ಆಗುತ್ತೆ. ಲೀಡ್ಸ್ ಟು ದಿ ಗ್ರೇಟರ್ ರಿಲೀಸ್ ಆಫ್ ಎಕ್ಸ್ಚೇಂಜ್ ಎನರ್ಜಿ, ದಸ್ ಹೈಯರ್ ದಿ ಸ್ಟೆಬಿಲಿಟಿ. ಎಕ್ಸ್ಚೇಂಜ್ ಎನರ್ಜಿ ಏನಾಗುತ್ತೆ, ರಿಲೀಸ್ ಆಗ್ತಾ ಹೋಗುತ್ತೆ. ಎಕ್ಸ್ಚೇಂಜ್ ಎನರ್ಜಿ ರಿಲೀಸ್ ಆಯಿತು ಅಂತಂದರೆ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಎನರ್ಜಿ ಡಿಕ್ರೀಸ್ ಆಯಿತು ಅಂದರೆ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಮೋರ್ ಎಕ್ಸ್ಚೇಂಜಸ್ ಮೋರ್ ಸ್ಟೆಬಿಲೈಸೇಷನ್ ಅಂತ ಹೇಳ್ತೀವಿ. ಫಾರ್ ಇನ್ಸ್ಟೆನ್ಸ್, ಈಗ D5ನ ತೊಗೊಂಡಿದ್ದೀವಿ ಅಂತ ಇಟ್ಕೊಳ್ಳೋಣ. ಈಚ್ ಎಲೆಕ್ಟ್ರಾನ್ ಕ್ಯಾನ್ ಎಕ್ಸ್ಚೇಂಜ್ ಪೊಸಿಷನ್ ವಿತ್ ಅನದರ್ 4, ಲೀಡಿಂಗ್ ಟು ದಿ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಎಕ್ಸ್ಚೇಂಜ್ ಎನರ್ಜಿ. ಇನ್ ಎ ಫಿಲ್ಡ್ D orbital, 10 electrons can exchange energy even greater due to the more possible exchanges. ನಂಬರ್ ಆಫ್ ಎಕ್ಸ್ಚೇಂಜಸ್ ಜಾಸ್ತಿ ಆದಂಗೆ ಸ್ಟೆಬಿಲೈಸೇಷನ್ ಜಾಸ್ತಿ ಆಗುತ್ತೆ. ಈಗ ಒಟ್ಟು 5 ಇದೆ, ಆ ಫೀಲ್ಡ್ ಇದೆ. ಅದೇನಾಗ್ಬೋದು ಅಂತಂದರೆ ತಮ್ಮಷ್ಟಕ್ಕೆ ತಾವೇ ಎಗನೆಸ್ಟ್ ದಿ ಹೂನ್ಸ್ ರೂಲ್ ಏನಾಗ್ಬೋದು, ಕಂಬೈನ್ ಆಗ್ತಾ ಹೋಗ್ಬೋದು. ಆವಾಗ ಏನಾಗುತ್ತೆ, ಸಿಂಗ್ಲಿ ಇರೋವಂಥದ್ದಕ್ಕಿಂತ ಕಂಪ್ಲೀಟ್ಲಿ ಫಿಲ್ಡ್ ಆದಾಗ ಎರಡು ಓರಿಯೆಂಟೇಷನ್ ಅಂದರೆ ಸ್ಪಿನ್ ಬೋತ್ ಡೈರೆಕ್ಷನ್ಗಿದ್ದಾಗ ಎನರ್ಜಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಎನರ್ಜಿ ಡಿಕ್ರೀಸ್ ಆಯಿತು ಅಂದರೆ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಮೋರ್ ನಂಬರ್ ಆಫ್ ಎಕ್ಸ್ಚೇಂಜಸ್ ಇತ್ತು ಅಂತಂದರೆ ಮೋರ್ ಸ್ಟೆಬಿಲೈಸೇಷನ್ ಆಗುತ್ತೆ. ಇಲ್ಲಿ 3D ತೊಗೊಂಡ್ರೆ ಒಟ್ಟು 5 ಇದೆ. ಮೊದಲನೇದು ಏನಾಗ್ಬೋದು, ಎರಡನೇದಕ್ಕೆ ಕಂಬೈನ್ ಆಗ್ಬೋದು, ಮೂರನೇದಕ್ಕೆ ಕಂಬೈನ್, ನಾಲ್ಕನೇದು ಕಂಬೈನ್ ಆಗ್ಬೋದು, ಐದನೇದಕ್ಕೆ ಕಂಬೈನ್ ಆಗ್ಬೋದು. ಅದೇ ಥರ ಎರಡನೇದು ಮೂರನೇದಕ್ಕೆ, ಮೂರನೇದು ನಾಲ್ಕನೇದಕ್ಕೆ ಆ ಥರ ನೀವು ಪಾಸಿಬಿಲಿಟೀಸ್ ನೋಡ್ಕೊಳ್ತಾ ಹೋದರೆ D5 ಆ ಫೀಲ್ಡ್ ಇತ್ತು ಅಂದರೆ 10 ಪಾಸಿಬಲ್ ಎಕ್ಸ್ಚೇಂಜಸ್ ಆಗುತ್ತೆ. D4ಗೆ ತೊಗೊಂಡ್ರೆ 6 ಪಾಸಿಬಲ್ ಎಕ್ಸ್ಚೇಂಜಸ್ ಆಗುತ್ತೆ. ಎಕ್ಸ್ಚೇಂಜಸ್ ಜಾಸ್ತಿ ಆದಂಗೆ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಎನರ್ಜಿ ಡಿಕ್ರೀಸ್ ಆದಂಗೆ ಎನರ್ಜಿ ರಿಲೀಸ್ ಆಗುತ್ತೆ. ಎನರ್ಜಿ ರಿಲೀಸ್ ಆದಂಗೆ ಸ್ಟೆಬಿಲೈಸೇಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಥರ ಥರ್ಡ್ ಪ್ಯಾರಾಮೀಟರ್ನ ನೀವು ನೋಡೋದಾದರೆ ರೆಡ್ಯೂಸ್ ಶೀಲ್ಡಿಂಗ್ ಆ್ಯಂಡ್ ರಿಪಲ್ಷನ್. ಸೊ ನಿಮ್ಮ ಮಾಲಿಕ್ಯೂಲ್ ಏನಾದರೂ ಸಿಮಿಟ್ರಿಕಲ್ ಕಾನ್ಫಿಗರೇಷನ್ ಇತ್ತು ಅಂತ ಇಟ್ಕೊಳ್ಳೋಣ. ಆ ಫೀಲ್ಡ್ ಇರ್ಬೋದು ಅಥವಾ ಕಂಪ್ಲೀಟ್ಲಿ ಫೀಲ್ಡ್ ಇದ್ದಾಗ ಸಿಮಿಟ್ರಿಕಲ್ ಆಗಿರುತ್ತೆ. ಸಿಮಿಟ್ರಿಕಲ್ ಆಗಿದ್ದಾಗ ಶೀಲ್ಡ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಶೀಲ್ಡ್ ಕಡಿಮೆ ಆಯಿತು ಅಂದರೆ ಅಟ್ರಾಕ್ಷನ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್ ಜಾಸ್ತಿ ಆಗುತ್ತೆ ಆಫ್ ದಿ ಔಟರ್ ಎಲೆಕ್ಟ್ರಾನ್. ಸ್ಟ್ರಾಂಗರ್ ದಿ ಅಟ್ರಾಕ್ಷನ್ ಆಗಿದ ತಕ್ಷಣ ಎನರ್ಜಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಎನರ್ಜಿ ಡಿಕ್ರೀಸ್ ಆದ ತಕ್ಷಣ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಎನರ್ಜಿ ಆ್ಯಂಡ್ ಸ್ಟೆಬಿಲಿಟಿ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಲೋಯರ್ ಎನರ್ಜಿ ಇದೆ ಅಂತಂದರೆ ಮೋರ್ ಸ್ಟೆಬಿಲಿಟಿ, ಹೈಯರ್ ಎನರ್ಜಿ ಇದೆ ಅಂತಂದರೆ ಲೆಸ್ ಸ್ಟೆಬಿಲಿಟಿ ಆಗುತ್ತೆ. ಸೊ ಎನರ್ಜಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಎನರ್ಜಿ ಡಿಕ್ರೀಸ್ ಆಗೋದು ಯಾವ ಕಾರಣಕ್ಕಾಗ್ಬೋದು, ಸಿಮಿಟ್ರಿ ಇರ್ಬೋದು ನಿಮ್ಮ ಮಾಲಿಕ್ಯೂಲಲ್ಲಿ, ಅಥವಾ ಎಕ್ಸ್ಚೇಂಜ್ ಎನರ್ಜಿ ಜಾಸ್ತಿ ರಿಲೀಸ್ ಆಗ್ತಾ ಇದೆ, ಅಥವಾ ರೆಡ್ಯೂಸ್ ಶೀಲ್ಡಿಂಗ್ ಆ್ಯಂಡ್ ರಿಪಲ್ಷನ್ ಆಗ್ತಾ ಇರೋದಕ್ಕೋಸ್ಕರ ಎನರ್ಜಿ ಏನಾಗುತ್ತೆ, ಲೋಯರ್ ಆಗುತ್ತೆ. ಎನರ್ಜಿ ಲೋ ಆದರೆ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಮಾಲಿಕ್ಯೂಲ್ಸ್ ಏನಾಗುತ್ತೆ, ವೆನ್ ಯು ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇನ್ ಸಮ್ ಕೇಸಸ್, ಪರ್ಟಿಕ್ಯುಲರ್ಲಿ ಟ್ರಾನ್ಸಿಷನ್ ಮೆಟಲ್ಸ್ ಅಥವಾ ಇನ್ನರ್ ಟ್ರಾನ್ಸಿಷನ್ ಮೆಟಲ್ D and F ಆರ್ಬಿಟಲ್ atoms electronic configuration ಬರ್ದಾಗ, so there will be some violation of Alvo principle that is due to these 3 reasons. Thank you. All the best.